ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ನಾನು ಮಶ್ರೂಮ್ ಪಲಾವ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ. ಈ ರೆಸಿಪಿ ನೋಡಿದ್ಮೇಲೆ ನೀವು ಇದೇ ಥರ ಮಾಡ್ತೀರಾ ಅಥವಾ ನಿಮ್ಮದೇನಾದರೂ ಬೇರೆ ರೆಸಿಪಿ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ನಾನು 250 ಗ್ರಾಮಷ್ಟು ಬಟನ್ ಮಶ್ರೂಮ್ಸ್ನ ತೊಗೊಂಡು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ರುಬ್ಕೊಳ್ಳೋಕ್ಕೆ ಅಂತ ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ಮತ್ತು ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಇಲ್ಲಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ನಲ್ಲ ಇದರಲ್ಲೇ ಒಂದು ಕಾಲು ಭಾಗದಷ್ಟು ಈರುಳ್ಳಿ, ಜೊತೆಗೆ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಒಂದು 2 ಇಂಚ್ ಆಗುವಷ್ಟು ಶುಂಠಿ ಮತ್ತು ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ. ಇಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡ್ತೀನಿ, ಆದ್ದರಿಂದ ನೀವು ತೊಗೋಬೇಕಾದ್ರೆ ನೋಡಿ ಮೆಣಸಿನ್ಕಾಯಿ ತೊಗೊಳ್ಳಿ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಟು ಅದು ಕಾಯ್ದ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆನೂ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಹೋಲ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಒಂದು ಬೇ ಲೀಫು, ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದೊಂದೇ ತೊಗೊಂಡಿದ್ದೀನಿ. ನನಗೆ ತುಂಬ ಮಸಾಲೆ ಥರ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ನಿಮಗೇನಾದ್ರು ತುಂಬ ಮಸಾಲೆ ಸ್ಮೆಲ್ ಅದೆಲ್ಲ ಇಷ್ಟ ಆಗುತ್ತೆ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊತೀನಿ. ಇದು ರೋಸ್ಟ್ ಎಲ್ಲ ಆದಮೇಲೆ ಟೊಮ್ಯಾಟೊ ಹಾಕ್ಕೊತಿದ್ದೀನಿ. ಈಗ ಟೊಮ್ಯಾಟೊ ಕೂಡ ಮೆತ್ತಗೆ ಬೇಯಬೇಕು, ಅದಕ್ಕೆ ಏನಿಲ್ಲ ಅಂದರೂ 1 ನಿಮಿಷ ತೊಗೊಳುತ್ತೆ. ಇದು ಬೇಯ್ತಾ ಇರಬೇಕಾದ್ರೆ ನಾವು ಖಾರ ರುಬ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಇಟ್ಕೊಂಡಿದ್ನಲ್ವ ಪುದೀನ ಸೊಪ್ಪು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಥರ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಇಷ್ಟು ನೀರು ಸಾಕಾಗುತ್ತೆ. ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಬೇಕು. ಸಣ್ಣದಾಗಿ ಅಂದರೆ ಬೆಳ್ಳುಳ್ಳಿ ಅದೆಲ್ಲ ಉಳ್ಕೊಂಡಿರಬಾರ್ದು, ತುಂಬ ಸಣ್ಣದಾಗಿ ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೊಂಡಿದ್ದೀನಿ. ಇವಾಗ ಟೊಮೆಟೊನೂ ಬೆಂದಿರುತ್ತೆ, ಅದಕ್ಕೆ ಖಾರ ರುಬ್ಕೊಂಡಿದ್ದೀನಲ್ವ ಅದನ್ನು ಸೇರಿಸ್ತಿದ್ದೀನಿ. ಇದರಲ್ಲಿ ಹಸಿ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತೊಳೆದಿಟ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನು ಕೂಡ ಹಾಕ್ತಿದ್ದೀನಿ. ಇವಾಗ ನಿಧಾನಕ್ಕೆ ಈ ಮಶ್ರೂಮ್ನ ಆ ಮಿಕ್ಸ್ಚರ್ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರಫಾಗಿ ಹ್ಯಾಂಡ್ಲ್ ಮಾಡಬೇಡಿ, ಅದು ಮಶ್ರೂಮ್ ಬ್ರೇಕ್ ಆಗುತ್ತೆ. ನಾನು ಈ ಗ್ಲಾಸಲ್ಲಿ 3/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಅದ್ರ ಡಬಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಒಂದು ಸಲ ತಿರುಗಿಸಿ ಒಂದು ಕುದಿ ಬರೋವರೆಗೂ ಬಿಟ್ಟು, ಒಂದು ಕುದಿ ಬಂದಮೇಲೆ ತೊಳೆದಿಟ್ಕೊಂಡು ಅಕ್ಕಿನ ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸಲ ಉಪ್ಪು ನೋಡ್ಕೊಳ್ಳಿ, ನಿಮಗೇನಾದರೂ ಉಪ್ಪು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇವಾಗ ನಾನು ಮುಚ್ಚಳ ಮುಚ್ತಾ ಇದ್ದೀನಿ. ನಾನು ಯೂಶ್ವಲಿ ರೈಸ್ ಮಾಡುವಾಗಲೂ ಅಷ್ಟೇ 3 ವಿಷಲ್ ಹಾಕಿಸ್ತೀನಿ. ನಿಮಗೂ ಅಷ್ಟೇ 2ರಿಂದ 3 ವಿಷಲ್ ಹಾಕ್ಸಿದ್ರೆ ಇದು ಸಾಕಾಗುತ್ತೆ. ಇವಾಗ ಕುಕ್ಕರ್ ವಿಷಲೆಲ್ಲ ಹೋಗಾಗಿದೆ, ನೋಡೋಣ ಹೆಂಗಾಗಿದೆ ಅಂತ. ಇವಾಗ ಚೆನ್ನಾಗಿ ಒಂದು ಸಲ ತಿರುಗಿಸಿ ಕರೆಕ್ಟಾಗಿ ಬೆಂದಿದೆ. ಅನ್ನ ಅಗ್ಲಗ್ಲು ಥರನೂ ಇಲ್ಲ, ತುಂಬ ಮೆತ್ತಗೂ ಆಗಿಲ್ಲ, ಎಷ್ಟು ಬೇಯಬೇಕಿತ್ತು ಅಷ್ಟು ಕರೆಕ್ಟಾಗಿ ಬೆಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಇದು ರೆಸಿಪಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವುದಾದ್ರೂ ನಾನು ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ನನ್ನದು ಚಾನಲಲ್ಲಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.